ಇಸ್ಕಾನಲ್ಲಿ ಪ್ರಸಾದ ಬದಲು ಐಸ್ ಕ್ರೀಮ್ ಏನಾದ್ರು ಕೊಡ್ತಾವ್ರಾ? ಒಂದು ಚೆನ್ನಾಗಿ ನಾನೇ ಶಾಕ್ ಅದೇ ನೋಡ್ಬೋದಾಗಿರುತ್ತೆ ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಸಖತ್ತಿತ್ತು ಮಾತ್ರ ಟೆಂಪಲಲ್ಲಿ ಮಾತ್ರ ಗಾಯ್ಸ್. ಎಕ್ಸಾಮ್ ಇದ್ದಿದ್ದು ಮುಗಿಸ್ಕೊಂಡು ಹಂಗೆ ಇಸ್ಕಾನ್ಗೆ ಹೋಗಿದ್ದೆ. ಇಸ್ಕಾನಲ್ಲಿ ಮಾತ್ರ ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಜನ ಇದ್ದರು. ಫಸ್ಟ್ ಟೈಮ್ ನಾನು ಇಷ್ಟು ಜನ ನೋಡಿದ್ದು ಇಸ್ಕಾನಲ್ಲಿ. ಬನ್ನಿ ನೋಡೋಣ ಇವತ್ತು. ಸಖತ್ತಾಗಿದೆ ವಿಡಿಯೋ, ಕೊನೆವರೆಗೂ ನೋಡಿ. ನಾಮ ಬಂದಿದ್ದಾರೆ ಗಾಯ್ಸ್, ಬನ್ನಿ ಯಾವ ಥರ. ಎಷ್ಟು ಜನ ಬರ್ತಾ ಇದ್ದಾರೆ, ತುಂಬ ಜನ ಇದ್ದಾರೆ. ಸಂಡೇ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ಇಷ್ಟೊಂದು ಇನ್ನೂ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಪಾರ್ಕಿಂಗಲ್ಲೂ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಅಲ್ಲಿವರೆಗೂ ಬೈಕ್ ಪಾರ್ಕಿಂಗ್ ಆಯಿತು. ಇವತ್ತೇನೋ ಸ್ಪೆಷಲ್ ಇವೆಂಟ್ ಇದೆಯಾ ಇಲ್ಲ ಸಂಡೇ ಇಷ್ಟು ಜನ ಬರ್ತಾರಾ? ಅಲ್ಲಿ ಕೊಟ್ಟಿರೋದನ್ನ ಈಸ್ಕೊಳ್ಳುವಂಥ ಜಾಗ ಇದು, ಲಗೇಜ್ ಕೌಂಟರ್ ನೋಡಿ. ಇಲ್ಲಿಂದ ಸಕ್ಕತ್ತಾಗಿ ಕಾಣ್ತಾ ಇದೆ. ಹೋದರೆ ಹರಿನಾಮ ದ್ವಾರ ಅಂತ ಗಾಯ್ಸ್. ಒಂದೊಂದು ಹೆಜ್ಜೆಗೂ ಒಂದೊಂದು ಪ್ರದಕ್ಷಿಣೆ ಹೇಳ್ಕೊಂಡು ಹೋಗುವಂಥದ್ದು ಇರುತ್ತೆ. ಒಂದೊಂದು ಹೆಜ್ಜೆಗೂ ಹೆಜ್ಜೆಗೆ ಹೇಳ್ಕೊಂಡು ಹೋಗೋದು 101 ಹೆಜ್ಜೆ ಆಗುತ್ತೆ ನೋಡಿ. ಅಲ್ಲಿ ಹರಿನಾಮದ್ದು ಪ್ಲೇಸು. ತುಂಬ ಜನ ಏನಕ್ಕೆ ವಾಲಂಟಿಯರ್ಸ್ ಇದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಟೆಂಪಲ್ಗೆ ಹೋಗಿದ್ದು ಅಲ್ಲಿಂದ ಡೈರೆಕ್ಟ್ ಹೋಗ್ಬೋದಾಗಿರುತ್ತೆ. ಅಲ್ಲಿ ಹೋಗ್ತಾ ಇದ್ರಲ್ಲ, ಅದು ಪ್ರಸಾದ ಕೊಡುವಂಥದ್ದು. ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯೆ. ಇಲ್ಲಿಂದೊಂದು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಫೋಟೋ ತೆಗೆಯೋಕ್ಕೆ. ಸೊ ಇದೆ ಲಾಸ್ಟ್ ಸ್ಟೆಪ್. ಇದನ್ನು ಸಮ್ಟೈಮ್ಸ್ ನೋಡಿದಾಗ ಗೋಲ್ಡ್ ಅನಿಸುತ್ತೆ. ಇವಾಗ ಸನ್ಲೈಟ್ ಆಫ್ ಆಗ್ತದೆ. ಸೊ ಹಿಂಗೆ ಬಳಸ್ಬೇಕಾ? ಕೆಲವರು ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇರೋ ಜಾಗನ ಇದು. ಫೋಟೋ ಶೂಟ್ ಜಾಗಕ್ಕೆ ಬಿಟ್ಟವ್ರೆ. ಫೋಟೋ ಶೂಟಲ್ಲಿ ಎಲ್ಲ ಆ ಕಡೆಯಿಂದನೇ ಬರಬೇಕು. ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ ನೋಡಿ, ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಗೈಸ್ ಇಲ್ಲಿಂದ 360 ಡಿಗ್ರಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ನೀರ್ದು ಹೆಂಗಿದಾಗ್ತಾ ಇದೆ, ಅಲ್ಲೆಲ್ಲ ಔಟ್ ಸೈಡಿಂದ ಬರ್ತಾ ಇರೋವಂಥದ್ದು, ಇನ್ನಾಗ್ತಾ ಇರೋವಂಥದ್ದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಸಾರಿ, ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಂತೂ ಫೋಟೋ ಶೂಟ್ಗೆ ಎಲ್ಲ ನಿಂತಿದ್ದಾರೆ. ಸೊ ಗಾಯ್ಸ್ ಇದು ಒಂದು ವ್ಯೂ. ಇಲ್ಲಿ ನಿಂತ್ಕೊಂಡ್ರೆ ತುಂಬ ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ ಮಾತ್ರ ನೋಡಿ. ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿಗೆ ಲಾಸ್ಟ್ ಫೋಟೋಗ್ರಫಿ ಆಫ್ ಮಾಡಿಸ್ಬಿಡ್ತಾರೆ. ಇಲ್ಲೇ ಲಾಸ್ಟ್. ಸಖತ್ತಾಗಿದೆ ಅಲ್ವಾ? ಅಲ್ಲಿ ಪ್ರಸಾದ ಸಿಗುತ್ತೆ.
ಅಲ್ಲಿ ಬಂತಿದ್ದಂಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇಲ್ಲಿ ಟೆಂಪಲ್ ಒಳಗಡೆ ಈ ಥರ ಮಾರೋದ್ರಿಂದ ಯಾರಾದರೂ ಇದ್ದರೆ ತಗೊಳ್ತಾರೆ. ಅದು ಬಿಟ್ಟರೆ ಫುಡ್ ಬಿಸ್ನೆಸ್ ಎಲ್ಲ ಇದೆ. ನೋಡಿ ಇಲ್ಲಿ ಫ್ರೀಯಾಗಿ ಪ್ರಸಾದ ಹೊರಗಡೆ ಇದೆ. ಅಲ್ಲಿ ತಿನ್ನೋಣ. ಎಕ್ಸಿಟ್ ರೆಸ್ಟ್ ಮಾಡೋಕ್ಕೂ ಜಾಗ ಇದೆ. ಇಲ್ಲಿ ಐಡಿಯಲ್ಸ್ ಇದೆ. ಡೋಂಟ್ ಟಚ್ ದ ಐಟಮ್. ಮತ್ತೆ ಹಿಂಗೆ ಬಳಸ್ಕೊ ಹೋಗ್ಬೇಕು ಗೈಸ್. ಹಿಂಗೆ ಬಳಸ್ಕೊಂಡು ಬರ್ಬೇಕು. ಇಷ್ಟೆಲ್ಲ ಇದೆ ಮಾರಕ್ಕೆ ಸಿಗುತ್ತೆ ನೋಡಿ ಐಟಮ್ಸ್. ಎಷ್ಟು ಇದಿದೆ. ₹99 ಯಾವುದೇ ತಗೊಂಡ್ರಿ. ಇದು ಚೆನ್ನಾಗಿದೆ ಅಲ್ವಾ? ಇಸ್ಕಾನ್. ಇಲ್ಲಿ ಮಾತ್ರ ಜನಸಾಗರ ಗೈಸ್. ಸಮೋಸ ಸ್ಯಾಂಡ್ವಿಚ್ ಸಮೋಸ ₹60. ಒಂದೊಂದು ಪ್ಲೇಟ್ ಗೋಬಿ ₹70. ಗೈಸ್ ರಸಮಾಲೆ ₹40. ಜಾಮೂನು, ಒಂದು ಜಾಮೂನಿಗೆ 40. ಹಾಲಿಗೆ 70. ಟಮರಿಂಡ್ ಐತೆ. ಜಿಲೇಬಿ 40. 3 ಜಿಲೇಬಿ ಸಿಗುತ್ತೆ. ಯಾರಾದರೂ ಬಂದರೆ ಟೇಸ್ಟ್ ಮಾಡಿ. ಲಡ್ಡು ಗಾಯ್ಸ್, ಒಂದು ಲಡ್ಡು ₹35 ಐತೆ. ಬೂಂದಿ ಲಡ್ಡು. ಈ ಕಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವಾಟರ್. ಇಲ್ಲೇ ಅನ್ನ ಪ್ರಸಾದ ಕೊಡುವಂಥದ್ದು. ಇದನ್ನು ಕ್ರಾಸ್ ಮಾಡೋಕ್ಕೆ ಈ ಕಡೆ ಬರಬೇಕು. ಇದನ್ನು ರೀಸೆಂಟಾಗಿ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿಂದ ಒಂದು ವ್ಯೂ ಸಗದಾಗಿ ಕಾಣುತ್ತೆ. ಫೋಟೋ ಶೂಟ್ ಜಾಗ. ಬನ್ನಿ ಪ್ರಸಾದ ತಿನ್ನೋಣ. ಎಷ್ಟು ಜನ ಇದ್ದಾರೆ ನೋಡಿ. ಇವತ್ತಂತೂ ಸಿಕ್ಕಾಪಟ್ಟೆ ಇಷ್ಟು ಜನ ನೋಡಿಲ್ಲ. ಇವತ್ತೇ ಫಸ್ಟು ನಾನು ನೋಡೋದು ಇಷ್ಟು ಜನ ಇರೋವಂಥದ್ದು. ಇಲ್ಲಿಂದ ತಗೋಬೇಕಾ? ಎರಡನೇ ಬಾರಿ ಪ್ರಸಾದ ಪಡೆಯಬಹುದು. ಟೆಂಪಲಲ್ಲಿ ಪ್ರಸಾದಕ್ಕೆ ಐಸ್ ಕ್ರೀಮ್ ಕೊಡ್ತಾವ್ರ. ನಾನು ಫಸ್ಟ್ ಶಾಕ್ ಆದೆ ಗಾಯ್ಸ್. ಆದರೆ ಐಸ್ ಕ್ರೀಮ್ ಅಲ್ಲ, ಪ್ರಸಾದಕ್ಕೆ ತಿಂತೀವಲ್ಲ ಅದ್ರ ಜೊತೆಗೆ ಬೇಕಾಗಿರೋ ಕಡ್ಡಿ ಗಾಯ್ಸ್. ಇದು ತುಂಬ ಜನ ಕೈ ತೊಳೆಯೋದು ವೇಸ್ಟ್ ಆಗಬಾರ್ದು ನೀರು ಅಂತ ಆ ಥರ ಕಡ್ಡಿ ಕೊಟ್ಟಿದ್ದಾರೆ ಗಾಯ್ಸ್. ಮೊದಲು ಬರೀ ಇದನ್ನು ಮಾತ್ರ ಕೊಡ್ತಾಯಿದ್ರು. ಇದು ಐಸ್ ಕ್ರೀಮ್ ಕಡ್ಡಿ ಥರ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಐಸ್ ಕ್ರೀಮ್ ಕಡ್ಡಿಲ್ಲ ತಿನ್ನೋದ್ರಿಂದ ಕೈ ತೊಳೆಯೋದು ತಪ್ಪುತ್ತೆ. ಸೊ ನೀರನ್ನ ಸೇವ್ ಮಾಡ್ಬೋದಾಗಿರುತ್ತೆ. ಇದು ಎಷ್ಟು ಜನ ಇದ್ದಾರೆ. ಒಳ್ಳೆ ಐಡಿಯಾ ಇದು. ಸೊ ತುಂಬ ಜನ ಆ ಥರ ಕೈಯಲ್ಲಿ ತಿಂದು ಹೋಗಿ ಕೈ ತೊಳಿತಾಯಿದ್ರು. ಈಗ ಸ್ಪೂನ್ ಕಡ್ಡಿ ಥರ ಇರೋದ್ರಿಂದ ಕೈ ತೊಳೆಯೋದು ತಪ್ಪುತ್ತೆ, ನೀರು ಸೇವ್ ಮಾಡ್ಬೋದಾಗಿರುತ್ತೆ. ಆರು ಕಾಲ ಆಗ್ತಾಯಿದೆ. ಸೊ ಪ್ರಸಾದ ಆಯಿತು. ಬನ್ನಿ ಹೋಣ. ಒಳ್ಳೆ ದರ್ಶನ ಆದಂಗೆ ಆಯಿತು ಗಾಯ್ಸ್. ತುಂಬ ದಿನ ಆಗಿತ್ತು. ಸೊ ಇದೇ ಎಕ್ಸಿಟ್. ಇಲ್ಲಿ ಬಂದರೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ಬ್ಲೂ ವಾಟರ್ ಪಾಲಿಸಿ ಅಲ್ಮೇಡನ ತಂದಿದ್ದು. ಓಹೋ ಹೋ, ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಐಟಮ್ಸ್ ಇದೆ. ಸ್ಟೀಮ್ ಕಾರ್ನ ಸ್ಟೀಮ್ ಮಾಡಿರ್ತಾರೆ. ಸೊ ದರ್ಶನ ಆಯಿತು, ಪ್ರಸಾದ ಸ್ವೀಕರಣೆ ಆಯಿತು. ತಿನ್ನೋಗಿದ್ರೆ ಏನಾದ್ರು ತಿನ್ಬೋದಾಗಿತ್ತು. ವಡಾಪಾವ್ 40, ಚಿಲ್ಲಿ ಬಜ್ಜಿ 40. ಸೊ ಪಾನಿಪುರಿ, ಮಸಾಲೆ ಪುರಿ. ಸ್ಲಿಪ್ಪರ್ ನೋಡಿ ಎಷ್ಟು ಸ್ಲಿಪ್ಪರ್ ಬಿಟ್ಟಾರೆ. ABCDEFGH ಅಂತ ರ್ಯಾಕ್ ಇರುತ್ತೆ. ಸೊ ಈಸಿ ಟು ಫೈಂಡ್ ಔಟ್ ಮಾಡೋದಕ್ಕೆ. ಎಕ್ಸಿಟ್ ಆಗೋಣ ಬನ್ನಿ. ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. ಈಗ ಸ್ಲಿಪ್ಪರ್ తీసుಕೊಂಡಾಯ್ತು. ಈಗ ಬ್ಯಾಗ್ ಕೊಟ್ಟಿದ್ದೀವಿ. ಸೊ ಬ್ಯಾಗ್ ಅಂತೂ ಫ್ರೀ ಇರುತ್ತೆ. ಅಲ್ಲಿ ಇಸ್ಕೊಳ್ಳೋಣ. ಎಕ್ಸಿಟ್ ಆಯಿತು ಗಾಯ್ಸ್. ಬ್ಯಾಗ್ ಇಸ್ಕೊಳ್ಳೋಣ. ಸೊ ಬ್ಯಾಗ್ ಇಸ್ಕೊಳ್ಳೋಣ, ಹೋಗ್ಬಿಡೋಣ.